ತಮಿಳುನಾಡು ಕರಾವಳಿ ಹತ್ರ ವಾಯುಭಾರ ಕುಸಿತವಾಗಿದೆ. ಇದರ ಹಿನ್ನೆಲೆಯಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೇ 14, 15, 16ರಂದು ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲೂ ಕೂಡ ಮಳೆಯ ಜೊತೆಗೆ ಬಿರುಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಕ್ಯುಮುಲೋ ನಿಂಬಸ್ ಕ್ಲೌಡ್ಲಿಂದ ಮಳೆ ಆಗ್ತೈತಿ. ಇದಕ್ಕೆ ಥಂಡರ್ಸ್ಟಾರ್ಮ್ ಅಂತೀವಿ ನಾವು. ಥಂಡರ್ಸ್ಟಾರ್ಮ್ ಅಂದರೆ ಗುಡುಗು ಮಿಂಚಲಿಂದ ಆಗತ್ತೈತಿ. ಇದರಿಂದ ಬರುವ ಡೌನ್ ಡ್ರಾಫ್ಟ್ ಏನಿದೆಯಲ್ಲ ಅದರ ವೇಗ ಜಾಸ್ತಿ ಇರ್ತೈತಿ. ಇದು ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆಗಳು ಅದಾವೆ. ಮೇ 14, 15, 16ರಂದು ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ, ಅದು ಮುಖ್ಯವಾಗಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ, ಬೆಂಗಳೂರಿನಲ್ಲಿ ಮೇ 14, 15, 16ರಂದು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಕರ್ನಾಟಕದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೆಲವು ಕಡೆ ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಗುಡುಗು ಮಿಂಚು ಸಮೇತವಾಗಿ 14 ಹಾಗೂ 15ರಂದು ಕರ್ನಾಟಕದ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಅಂದರೆ ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಮೇ 14 ಹಾಗೂ 15ರಂದು ಹಲವು ಕಡೆ ಮಳೆಯಾಗುವ. ಮೇ 16ರಂದು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಹತ್ರ ಆಗಮಿಸುವ ಸಾಧ್ಯತೆಗಳದಾವು. ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ರಾಯಚೂರು ಈ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಕೂಡ ಮೇ 14, 15 ರಂದು ಆಲೆಕಲ್ಲಿನ ಮಳೆ ಆಗುವ ಸಾಧ್ಯತೆಗಳು ಕೂಡ ಅದಾವೆ. ಈ ಥಂಡರ್ಸ್ಟಾರ್ಮ್ಲಿಂದ ನಮಗೆ ಸಾಕಷ್ಟು ಅಪಾಯಗಳಿರ್ತಾವೆ ಮತ್ತು ಅದರ ಜೊತೆಗೆ ಮಿಂಚು ಕೂಡ ಇರ್ತೈತಿ. ಇದು ಮಿಂಚು ಜೀವ ಹಾನಿ ಮತ್ತು ಆಸ್ತಿ ಪಾಸ್ತಿಗೆ ಹಾನಿ ಉಂಟು ಮಾಡ್ಬೋದು. ಕೆಲವೊಮ್ಮೆ ಅರಣ್ಯಕ್ಕೆ ಬೆಂಕಿ ಹಚ್ಚುವ ಸಾಧ್ಯತೆಗಳು ಕೂಡ ಈ ಒಂದು. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಇದು ಜನಪದ ಗೀತೆ. ಆದರೆ ಮೇ ತಿಂಗಳಲ್ಲಿ ಮಾಯದಂಥ ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಳೆ ಯಾವಾಗ ಬರುತ್ತೆ, ಮಳೆ ಅಲರ್ಟ್ ಇಡೀ ರಾಜ್ಯದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ರಾಜ್ಯ ಹವಾಮಾನ ಇಲಾಖೆಯ ನಿರ್ದೇಶಕರಾದಂಥ CS ಪಾಟೀಲ್ ಸರ್ ಇದ್ದಾರೆ. ಸರ್, ಮಾಯದಂಥ ಮಳೆ ಅಂದರೆ ಈಗ ಮಳೆ ಅಲರ್ಟ್ ಹೆಂಗಿದೆ ಸರ್ ರಾಜ್ಯದಲ್ಲಿ? ಮೇ 13ರಂದು ಕರ್ನಾಟಕದ ಉತ್ತರ ಒಳನಾಡು, ಕರ್ನಾಟಕದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳ ಕೆಲವು ಕಡೆ ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಗುಡುಗು ಮಿಂಚು ಸಮೇತವಾಗಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮಳೆಯ ಜೊತೆಗೆ ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆ ಐತಿ. ಮುಖ್ಯವಾಗಿ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ರಾಯಚೂರು, ಇಲ್ಲೇ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಮೇ 13ರಂದು ಮಳೆಯಾಗುವ ಸಾಧ್ಯತೆಗಳದಾವು. ಮೇ 14 ಹಾಗೂ 15ರಂದು ಕರ್ನಾಟಕದ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಅಂದರೆ ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಮೇ 14 ಹಾಗೂ 15ರಂದು ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವು. ಮೇ 17ರ ನಂತರ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆಗಳದಾವು. ಸರ್, ಅಂದರೆ ಈ ಮುಂದಿನ 2-3 ದಿನಗಳ ಕಾಲ ರಾಜ್ಯದಲ್ಲಿ ಮಳೆಯ ವಾತಾವರಣ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ? ಹೌದು. ಮೇ 14, 15, 16ರಂದು ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ, ಅದು ಮುಖ್ಯವಾಗಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಹಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಮಳೆಯ ಜೊತೆಗೆ ಗುಡುಗು ಮಿಂಚು ಇರಲಿದ್ದು ಕೆಲವೊಮ್ಮೆ ಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಸರ್, ಬಿರುಗಾಳಿ ಬೀಸೋದು ಪ್ರಮಾಣ ಎಷ್ಟಿರುತ್ತೆ ಸರ್? ಮಳೆಯ ಜೊತೆಗೆ ಈ ಮಳೆ ಆಗ್ಬೇಕಾಯ್ತಂದ್ರೆ ಇದು ಕ್ಯುಮುಲೋ ನಿಂಬಸ್ ಕ್ಲೌಡ್ಲಿಂದ ಮಳೆ ಆಗ್ತೈತಿ. ಇದಕ್ಕೆ ಥಂಡರ್ಸ್ಟಾರ್ಮ್ ಅಂತೀವಿ ನಾವು. ಥಂಡರ್ಸ್ಟಾರ್ಮ್ ಅಂದರೆ ಗುಡುಗು ಮಿಂಚಲಿಂದ ಆಗತ್ತೈತಿ. ಇದರಿಂದ ಬರುವ ಡೌನ್ ಡ್ರಾಫ್ಟ್ ಏನಿದೆಯಲ್ಲ ಅದರ ವೇಗ ಜಾಸ್ತಿ ಇರ್ತೈತಿ. ಇದು ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆಗಳು ಅದಾವೆ. ಸರ್, ಬಂಗಾಳ ಕೊಲ್ಲಿಯಲ್ಲಿ ಈಗ ಹವಾಮಾನದ ವೈಪರೀತ್ಯ ಆಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ಅದರ ತಮಿಳುನಾಡು ಕರಾವಳಿ ಹತ್ರ ವಾಯುಭಾರ ಕುಸಿತವಾಗಿದೆ. ಇದರ ಹಿನ್ನೆಲೆಯಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೇ 14, 15, 16ರಂದು ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು.
ಸರ್ ಮೇ 14, 15, 16 3 ದಿನವೂ ರಾಜ್ಯದಲ್ಲಿ ಮಳೆ ವಾತಾವರಣ ಇರುತ್ತಾ ಸರ್? ಮಳೆ ವಾತಾವರಣ ಇರ್ತೈತಿ 3 ದಿನಗಳಲ್ಲಿ. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಕೆಲವು ಕಡೆ ಮಳೆ ಆಗ್ಬೋದು. ಆದರೆ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಇದು ಒಂದು ಸ್ವಲ್ಪ ಜಾಸ್ತಿ ಮಳೆ ಆಗ್ಬೋದು. ಸರ್ ಈ ಸರಿ ಮುಂಗಾರು ಪೂರ್ವ ಮಳೆನಾ ಇದು, ಅಥವಾ ಮುಂಗಾರು ಮಳೆ ಆಗಮನ ಯಾವಾಗ ಆಗ್ಬೋದು ಸರ್ ರಾಜ್ಯಕ್ಕೆ? ಈ ಮುಂಗಾರು ಮಳೆ ಮೇ 16ರಂದು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಹತ್ರ ಆಗಮಿಸುವ ಸಾಧ್ಯತೆಗಳದಾವು. ನಂತರ ಸಾಮಾನ್ಯವಾಗಿ ಜೂನ್ 1ರಂದು ಕೇರಳದ ಕರಾವಳಿ ಹತ್ರ ಬರ್ಬೋದು. ಮುಂದೆ ಜೂನ್ ಮೊದಲನೇ ವಾರದಲ್ಲಿ ನಮ್ಮ ಕರ್ನಾಟಕಕ್ಕೆ ಬರ್ಬೋದು. ಸರ್ ಕಳೆದ ವರ್ಷ ಸ್ವಲ್ಪ ಬೇಗನೆ ಬಂದಿತ್ತು ಮುಂಗಾರು ಮಾರುತ. ಈ ಸಲ ಕೂಡ ಮುಂಗಾರು ಮಾರುತದ ಮುನ್ಸೂಚನೆ ಹೇಗಿದೆ? ಈ ವರ್ಷವೂ ಮುಂಗಾರು ಮಳೆ ವಾಡಿಕೆಯಂತೆ ಬರ್ಬೋದು. ಸ್ವಲ್ಪ ವಾಡಿಕೆಗಿಂತ ಮಳೆ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ. ಸರ್ ಕಳೆದ 2 ದಿನಗಳ ಹಿಂದೆಯೇ ಉತ್ತರ ಕರ್ನಾಟಕದ ಭಾಗಗಳದ ಹಲವು ಕಡೆ ಒಂದು ಒಳ್ಳೆ ಭಾರಿ ಮಳೆ ಆಗ್ತಾ ಇದೆ ಸರ್. ಈ ಮಳೆ ಇನ್ನೂ 3 ದಿನ ಮುಂದುವರಿಯುತ್ತಾ ಹೇಗೆ ಉತ್ತರ ಕರ್ನಾಟಕದ ಭಾಗಕ್ಕೆ? ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ರಾಯಚೂರು ಈ ಜಿಲ್ಲೆಗಳಲ್ಲಿ ಮಳೆ ಆಗುವ ಸಾಧ್ಯತೆಗಳು ಅದಾವೆ. ಇನ್ನು ಬೆಂಗಳೂರಿನ ವಾತಾವರಣ ಸರ್ ಹೇಗೆ ಮುಂದಿನ 3 ದಿನಗಳಲ್ಲಿ? ಬೆಂಗಳೂರಿನಲ್ಲಿ ಮೇ 14, 15, 16ರಂದು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲೂ ಕೂಡ ಮಳೆಯ ಜೊತೆಗೆ ಬಿರುಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟ್ರ್ ಇರುವ ಹೆಚ್ಚಿನ ಸಾಧ್ಯತೆಗಳು ಅದಾವೆ. ಸರ್ ಈಗ ಬೆಂಗಳೂರಾಗಲಿ ರಾಜ್ಯದ ಹಲವೆಡೆ ಮುಂದಿನ 3 ದಿನಗಳು ಸಂಜೆ ವೇಳೆಯಲ್ಲಿ ಜಾಸ್ತಿ ಮಳೆ ಆಗೋ ಸಾಧ್ಯತೆ ಇದೆಯಾ? ಸಾಮಾನ್ಯವಾಗಿ ಈ ಮಳೆ ಸಂಜೆ ಮತ್ತು ರಾತ್ರಿ ವೇಳೆಯಲ್ಲಿ ಆಗ್ಬೋದು. ಸರ್ ಈಗ ಬಂಗಾಳ ಕೊಲ್ಲಿಯಲ್ಲಿ ಹವಾಮಾನ ಬದಲಾವಣೆ ಆಗಿದೆ ಅಂತ ಹೇಳಿದ್ರಿ, ರಾಜ್ಯಕ್ಕೆ ಅದು ಯಾವ ರೀತಿ ಎಫೆಕ್ಟ್ ಆಗ್ಬೋದು ಸರ್ ವಾತಾವರಣದಲ್ಲಿ? ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ಒಂದು ವಾಯುಭಾರ ಕುಸಿತವಾಗಿದೆ. ಇದು ಕರ್ನಾಟಕ ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ತರುವ ಸಾಧ್ಯತೆಗಳು ಅದಾವೆ. ಸರ್ ಇದೇ ತಿಂಗಳು ಮೇ ತಿಂಗಳಲ್ಲಿ ಆಲಿಕಲ್ಲು ಮಳೆ ಕೂಡ ಆಯಿತು. ಬೆಂಗಳೂರಲ್ಲಿ 111 ಮಿಲಿಮೀಟರಷ್ಟು ಮಳೆ ಆಗಿದ್ದು ದಾಖಲೆ ಆಗಿದೆ. ಬೆಂಗಳೂರಲ್ಲಿ ಈ ಥರ ಮೇ ತಿಂಗಳಲ್ಲೇ ಯಾಕೆ ಆಗ್ತಿದೆ ಸರ್? ಮೇ ತಿಂಗಳಲ್ಲಿ ಉಷ್ಣಾಂಶ ಏರಿಕೆಯಾಗಿತ್ತು. ಮೇ ತಿಂಗಳಲ್ಲಿ ಸುಮಾರು 36-37 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆಯಾಗಿತ್ತು. ಮತ್ತು ಇದರಲ್ಲಿ ಹ್ಯೂಮಿಡಿಟಿ ತೇವಾಂಶ ಕೂಡ ಜಾಸ್ತಿಯಾಗಿತ್ತು. ಇದು ಏನು ಮಾಡ್ತಾ ಜಾಸ್ತಿ ಇದಕ್ಕೆ ಅಪ್ಡ್ರಾಫ್ಟ್ ಅಂತ ಕರಿತೀವಿ. ಅಂದ್ರೆ ಕನ್ವೆಕ್ಟಿವ್ ಕರೆಂಟು ಸ್ಟ್ರಾಂಗ್ ಇರೋದರಿಂದ ಈ ಒಂದು ಬಿಸಿಗಾಳಿ ಜಾಸ್ತಿ ಎತ್ತರದಲ್ಲಿ ಮೇಲಕ್ಕೆ ಚಿಮ್ಮಲ್ಪಡ್ತೈತಿ. ಮೇಲೆ ಹೋದಾಗೆಲ್ಲ ಪ್ರತಿ 1 ಕಿಲೋಮೀಟ್ರಿಗೆ 5-6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಕ್ಯಂತ ಹೋಗ್ತೈತಿ. ಈ ಗಾಳಿಯು 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಪ್ರದೇಶದಲ್ಲಿ ಇದು ಚಿಮ್ಮಲ್ಪಡ್ತೈತಿ. ಅಲ್ಲಿ ಏನು ಆಗುತ್ತಂದ್ರೆ ಇದು ಈ ಆವಿ ಹೆಪ್ಪಗಟ್ಟಿ ಮಂಜುಗಡ್ಡೆಗಳಾಕ್ಕವು. ಈ ಮಂಜುಗಡ್ಡೆಗಳು ಕೆಳಗಿಲಿಂದ ಬರುವ ಅಪ್ಡ್ರಾಫ್ಟು ಇದು ಮೇಲಕ್ಕೆ ಹಿಡಿದಿಡಲ್ಪಡ್ತೈತಿ. ಆದರೆ ಈ ಸಣ್ಣ ಸಣ್ಣ ಮಂಜುಗಡ್ಡೆ ಚೂರುಗಳು ಮೇಲೆ ಕೆಳಗೆ ಚಲಿಸ್ತಿರ್ತಾವೆ. ಇವು ಚಲಿಸಿದಾಗೆಲ್ಲ ಅದರ ಮೇಲೆ ಸಾಕಷ್ಟು ಆವಿ ಅಂಟಿಕೊಂಡು ಇದು ಬೆಳೀತಾ ಹೋಗ್ತೈತಿ. ಒಂದು ಗುರುತ್ವಾಕರ್ಷಣೆ ಬಲ ಈ ಒಂದು ಅಪ್ಪರ್ ಏರ್ ಕರೆಂಟ್ ಇರ್ತೈತಲ್ಲ ಅದಕ್ಕಿಂತ ಜಾಸ್ತಿ ಆದಾಗ ಇದು ಗುರುತ್ವಾಕರ್ಷಣದಿಂದ ಕೆಳಗೆ ಬೀಳ್ತೈತಿ. ಇದಕ್ಕೆ ನಾವು ಆಲೆಕಲ್ಲಿನ ಮಳೆ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಏಪ್ರಿಲು, ಮೇ, ಜೂನ್ ತಿಂಗಳಲ್ಲಿ ಈ ಆಲಿಕಲ್ಲಿನ ಮಳೆ ಆಗುವ ಸಾಧ್ಯತೆಗಳು ಇರ್ತಾವೆ. ಈ ಒಂದು ವಾರದಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಕೂಡ ಮೇ 14, 15 ರಂದು ಆಲೆಕಲ್ಲಿನ ಮಳೆ ಆಗುವ ಸಾಧ್ಯತೆಗಳು ಕೂಡ ಅದಾವೆ ಕೆಲವೊಂದು ಕಡೆ ಮಾತ್ರ. ಸರ್ ಈಗ ಆಲೆಕಲ್ಲು ಮಳೆ ಜೊತೆಗೆ ಗುಡುಗು ಸಿಡಿಲು ಕೂಡ ಬರ್ತದೆ. ಅದಕ್ಕೂ ಹೆಂಗೆ ಸರ್ ಸಂಬಂಧ ಹೆಂಗಿರುತ್ತೆ? ಈ ಆಲೆಕಲ್ಲು ಮಳೆ ಆಗಬೇಕಾಗಿತ್ತಂದ್ರೆ ಇದು ಕ್ಯುಮುಲೋ ನಿಂಬಸ್ ಕ್ಲೌಡ್ಲಿಂದ ಆಗೋದು. ಈ ಕ್ಯುಮುಲೋ ನಿಂಬಸ್ ಕ್ಲೌಡು ಪೂರಾ ಬೆಳೆದಾಗ ಇದು ಮಿಂಚು ಮತ್ತು ಗುಡುಗನ್ನು ಕೊಡ್ತೈತಿ. ಇದಕ್ಕೆ ನಾವು ಥಂಡರ್ಸ್ಟಾರ್ಮ್ ಅಂತ ಕರಿತೀವಿ ನಾವು. ಈ ಥಂಡರ್ಸ್ಟಾರ್ಮ್ಲಿಂದ ನಮಗೆ ಸಾಕಷ್ಟು ಅಪಾಯಗಳಿರ್ತಾವೆ. ಮೊದಲನೇದಾಗಿ ಇದರಿಂದ ಬರೋ ಗಾಳಿ ಜಾಸ್ತಿ ಇರ್ತೈತಿ. ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರು, ಒಮ್ಮೊಮ್ಮೆ ಪ್ರತಿ ಗಂಟೆಗೆ 100 ಕಿಲೋಮೀಟ್ರ್ ಮೇಲೂ ಹೋದ ಸಂದರ್ಭಗಳು ಕೂಡ ಅದಾವೆ. ಮತ್ತು ಅದ್ರ ಜೊತೆಗೆ ಮಿಂಚು ಕೂಡ ಇರ್ತೈತಿ. ಇದು ಮಿಂಚು ಜೀವಹಾನಿ ಮತ್ತು
ಆಸ್ತಿ ಪಾಸ್ತಿಗೆ ಹಾನಿ ಉಂಟು ಮಾಡ್ಬೋದು. ಕೆಲವೊಮ್ಮೆ ಅರಣ್ಯಕ್ಕೆ ಬೆಂಕಿ ಹಚ್ಚುವ ಸಾಧ್ಯತೆಗಳು ಕೂಡ ಈ ಒಂದು ಲೈಟ್ನಿಂಗ್ ಈ ಮಿಂಚಿನಿಂದ ಆಗ್ಬೋದು. ಅಲ್ಲ, ಇದರಿಂದ ಉಪಯೋಗನೂ ಐತಿ ಮತ್ತು ಅಷ್ಟೇ ಅಪಾಯ ಕೂಡ ಇರ್ತೈತಿ. ಮತ್ತು ಇದರಿಂದ ಆಲೆಕಲ್ಲಿ ಬೀಳ್ಬೇಕಾದ್ರೆ ಇದು ಕ್ಯುಮುಲೋನಿಂಬಸ್ ಕ್ಲೌಡ್ಲಿಂದನೇ ಬೀಳೋದಿದು. ಹೀಗಾಗಿ ಈ ಗುಡುಗು ಮಿಂಚು ಇದ್ದಾಗ ಕೆಲವೊಮ್ಮೆ ಆಲೆಕಲ್ಲು ಬೀಳ್ತೈತಿ. ಸರ್, ಈಗ ಮಿಂಚಿನಿಂದ ಅಪಾಯಗಳೇ ಆಗಿರೋದನ್ನು ನಾವೆಲ್ಲ ಕೇಳಿದ್ದೀವಿ ಮತ್ತು ನೋಡಿದ್ದೀವಿ. ಅದರಿಂದ ಲಾಭ ಕೂಡ ಆಗುತ್ತೆ ಅಂದ್ರಿ. ಏನು ಸರ್ ಲಾಭ ಮಿಂಚುಗಳಿಂದ? ಇದು ನೈಟ್ರೋಜನ್ ಫಿಕ್ಸ್ ಮಾಡ್ತೈತಿ. ಇದು ಭೂಮಿ ಒಳಗೆ ಇದರಿಂದ ರೈತರಿಗೆ ಉಪಯೋಗ ಆಗುತ್ತೆ. ಇದು ನೈಟ್ರಸ್ ಬೇಕಾಗತ್ತೆ ಎಲ್ಲ ಸಸ್ಯಗಳಿಗೆ ಇದು ಬೇಕಾಗತ್ತೆ. ಅಲ್ಲ ಸರ್, ಸೈಂಟಿಫಿಕ್ಕಾಗಿ ಹೇಳಿದ್ರೆ ಜನರಿಗೆ ಅಷ್ಟೊಂದು ಅರ್ಥ ಆಗಲಿಕ್ಕಿಲ್ಲ. ಏನು ಸರ್, ಹೆಂಗೆ ರೈತರಿಗೆ ಹೆಲ್ಪ್ ಆಗುತ್ತೆ ಮಿಂಚು? ಅದನ್ನು ಮಿಂಚು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, ಇದು ನೈಟ್ರೋಜನ್ ಏನು ವಾತಾವರಣದಲ್ಲಿ ಇರ್ತೈತಲ್ಲ, ಅದು ನೆಲದಲ್ಲಿ ನೈಟ್ರಸ್ ಆಕ್ಸೈಡ್ ಅಂತೇಳಿ ಅದು ಫಿಕ್ಸ್ ಮಾಡ್ತೈತಿ. ಇದು ಗೊಬ್ಬರದಂತೆ ಕೆಲಸ ಮಾಡುತ್ತೆ. ಅದರಿಂದ ರೈತರಿಗೂ ಅನುಕೂಲ ಆಗುತ್ತೆ. ರೈತರಿಗೆ ಅನುಕೂಲ ಆಗುತ್ತೆ. ಸರ್, ಹವಾಮಾನ ಇಲಾಖೆ ಹೇಳೋದು ಈಗ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಮಳೆ ಆಗುತ್ತೆ ಏನು ಅನ್ನೋದು ಮುನ್ಸೂಚನೆ ಕೊಟ್ಟರೆ ಅದು ನಡೀತಾ ಇದೆ ಸರ್. ಹವಾಮಾನ ಇಲಾಖೆ ಅಧ್ಯಯನ ಹೇಗಿದೆ ಸರ್? ಈಗ ಮೊದಲು ನಿಜ ಆಗ್ತಿತ್ತು, ಈಗಲೂ ನಿಜ ಆಗ್ತಾ ಇದೆ. ಇದು ಸೈಂಟಿಫಿಕ್ ಸ್ಟಡಿ. ಅದು ಮೊದಲು ನಾವು ಎಲ್ಲ ಸರ್ಫೇಸ್ ಅಬ್ಸರ್ವೇಷನ್ಸ್ ಎಲ್ಲ ಸ್ಟಡಿ ಮಾಡ್ತೀವಿ. ಅಂದ್ರೆ ಮಳೆ ಎಷ್ಟಾಯಿತು, ಗಾಳಿಯ ವೇಗ, ಗಾಳಿಯ ದಿಕ್ಕು, ಅದರದ್ದು ಉಷ್ಣತೆ ಎಷ್ಟೈತಿ, ಮೋಡ ಎಷ್ಟು ಇರ್ತೈತಿ, ಇದು ಒಂದು. ಇನ್ನೂ ಒಂದು, ನಾವು ಬಲೂನ್ ಬಿಟ್ಟು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ವಿಂಡು, ಪ್ರೆಷರು, ಟೆಂಪ್ರೇಚರ್ ಇವನ್ನೆಲ್ಲ ನೋಡ್ತೀವಿ. ಮತ್ತು ರ್ಯಾಡಾರ್ ಪಿಕ್ಚರು, ಸ್ಯಾಟಲೈಟ್ ಪಿಕ್ಚರ್ ಇವನ್ನೆಲ್ಲ ಕೂಲಂಕಷವಾಗಿ ನಾವು ವಿಶ್ಲೇಷಣೆ ಮಾಡಿ ನಾವು ಫೋರ್ಕಾಸ್ಟ್ ಕೊಡ್ತೀವಿ. ಒಂದನೇದು ಮ್ಯಾನ್ಯುವಲ್ ಆಗಿನೂ ಮಾಡ್ಬೋದು ಮತ್ತು ಕಂಪ್ಯೂಟರ್ಲಿಂದನೂ ಮಾಡ್ಬೋದು. ಇತ್ತಿತ್ತಲಾಗಿ ನ್ಯೂಮರಿಕಲ್ ವೆದರ್ ಪ್ರಿಡಿಕ್ಷನ್ ಮಾಡಲ್ಸ್ ಅಂತ ಬಂದವು. ಅದು ಒಂದು 10 ದಿವಸ ತನೂ ಅಕ್ಯುರೇಟಾಗಿ ನಾವು ಫೋರ್ಕಾಸ್ಟ್ ಕೊಡ್ಬೋದು. ಈ ಕಂಪ್ಯೂಟೇಷನ್ ಟೆಕ್ನಾಲಜಿ ಹೆಚ್ಚಿಗೆ ಆಗಿರೋದ್ರಿಂದ ಇವೆಲ್ಲ ಸಾಧ್ಯ ಐತಿ. ಮತ್ತು ಅಬ್ಸರ್ವೇಷನ್ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಆಗಿರೋದ್ರಿಂದ ನಾವು ಅಕ್ಯುರೇಟಾಗಿ ಫೋರ್ಕಾಸ್ಟ್ ಕೊಡೋ ಸಾಧ್ಯತೆಗಳು ಇಂಪ್ರೂವ್ ಆಗಿವೆ. ಸರ್, ಈಗ ಕರ್ನಾಟಕದಲ್ಲಿ ಕಲಬುರಗಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಮತ್ತು ದಿನೇ ದಿನೇ ಬಿಸಿಲು ಕೂಡ ಜಾಸ್ತಿ ಆಗ್ತಾಯಿದೆ. ಈ ಉಷ್ಣ ವಾತಾವರಣ ಇನ್ನೆಷ್ಟು ದಿನ ಇರ್ಬೋದು ಸರ್? ಈ ಉಷ್ಣ ವಾತಾವರಣ ಮೇ ಕೊನೆಯ ವಾರದವರೆಗೆ ಇರ್ಬೋದು. ನಂತರ ಮನ್ಸೂನ್ ಸೆಟ್ ಆದಗಳನ್ನ ಇದು ಉಷ್ಣತೆ ದಿಢೀರನ್ನ ಕಡಿಮೆ ಆಗುತ್ತೆ. ಸರ್, ಈಗ ಬಿಸಿಲು ಜಾಸ್ತಿ ಆದಂಗೆ ಕೂಡ ಆಗಾಗ್ಗೆ ಮಳೆ ಕೂಡ ಸಹಜವಾಗಿ ಬರುತ್ತೆ. ಸಾಮಾನ್ಯವಾದ ಇದು ವಾತಾವರಣನ ತಂಪು ಮಾಡುವಂಥ ವಾತಾವರಣನ ಹೇಗೆ ಸರ್ ಆ ಪ್ರಕ್ರಿಯೆ, ಬಿಸಿಲು ಜೊತೆಗೆ ಮಳೆ ಬರುವಂಥ? ಇದು ಬಿಸಿಲು ಜಾಸ್ತಿ ಆದಾಗೆಲ್ಲ ಭೂಮಿ ಕಾಯ್ತಾ, ಭೂಮಿ ಕಾದುಗಳನ್ನು ಏನಾಗುತ್ತಾ, ಭೂಮಿಗೆ ಹತ್ತಿರ ಇರುವ ವಾಯುವಿನ ಪದರಗಳು ಕಾದು ಅವು ಹಗುರಾಕ್ಕವು. ಹಗುರಾದಗಳನ್ನು ಇದು ಮೇಲೆ ಕೇಳುತ್ತೆ. ಇದರ ಜೊತೆಗೆ ತೇವಾಂಶ ಕೂಡ ಇರ್ತೈತಿ. ಈ ತೇವಾಂಶವು ಕೂಡ ಮೇಲಕ್ಕೆ ಎತ್ತಲ್ಪಡ್ತೈತಿ. ಮೇಲಕ್ಕೆ ಹೋದಂಗೆಲ್ಲ ತಂಪಾಗ್ತಾ ಹೋಗ್ತೈತಿ. ಯಾಕಂದ್ರೆ ಮ್ಯಾಲೆ ಹೋದಾಗೆಲ್ಲ ಪ್ರತಿ 1 ಕಿಲೋಮೀಟ್ರಿಗೆ 5-6 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಸುಮಾರು 4.5 ಕಿಲೋಮೀಟ್ರಿಗೆ 0 ಡಿಗ್ರಿ ಸೆಲ್ಸಿಯಸ್ ಬರ್ಬೋದು ಆನ್ ಎವರೇಜ್. ಅದಕ್ಕಿಂತ ಮ್ಯಾಲೆ ಹೋಗಿ 12 ಕಿಲೋಮೀಟ್ರ್ ತನಕ ಹೋತಂದ್ರೆ -40 ಡಿಗ್ರಿ ಸೆಂಟಿಗ್ರೇಡ್ ಇರ್ತೈತಿ. 16 ಕಿಲೋಮೀಟ್ರಿಗೆ ಹೋದ್ರೆ -70 -80 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ ಸುಮಾರು. ಅವಾಗ ಏನಾಗಿಬಿಡ್ತೈತೆ ಅಂದ್ರೆ, ಮ್ಯಾಲೆ ಇದು ಮೋಡ ವರ್ಟಿಕಲ್ ಕ್ಲೌಡ್ಸ್ ಬೆಳೆದಾಗ ಅದು ಅಲ್ಲಿ ಇರೋ ಗಾಳಿ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರ್ತೈತಿ, ಭಾಳ ತಂಪಾಗಿರ್ತೈತಿ. ಈ ತಂಪು ಗಾಳಿ ಏನು ಮಾಡಿಬಿಡ್ತೈತೆ ಅಂದ್ರೆ, ಡ್ರೌಂಡ್ ಲಾಫ್ಟ್ಲಿಂದ ಕೆಳಗೆ ಬರ್ತೈತಿ. ಇದು ಈ ತಂಪು ಗಾಳಿನ ನಮಗೆ ಇದು ನಮಗೇನಾಗುತ್ತಾ, ತಾತ್ಕಾಲಿಕವಾಗಿ ನಮ್ಗೆ ಸ್ವಲ್ಪ ತಂಪು ವಾತಾವರಣವನ್ನು ಸೃಷ್ಟಿ ಮಾಡ್ತೈತಿ. ಸರ್, 2025 ಮುಂಗಾರು ಮಳೆ ಚೆನ್ನಾಗಾಗಿ ನಮ್ಮ ರಾಜ್ಯದ ಅಣೆಕಟ್ಟುಗಳೆಲ್ಲ ತುಂಬಿದ್ದು. 2026 ಮುಂಗಾರು ಮಳೆಗಾಲ ಯಾವ ರೀತಿ ಒಂದು ಭರವಸೆ ಕೊಡ್ಬೋದು ಸರ್? ಸಾಮಾನ್ಯವಾಗಿ ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. 2026ರಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಾಮಾನ್ಯ ಆಗ್ಬೋದು, ಕೆಲವೊಂದು ಜಿಲ್ಲೆಗಳಲ್ಲಿ ಕಡಿಮೆನೂ ಆಗ್ಬೋದು. ಸರ್, ಮುಂದಿನ 2-3 ದಿನಗಳು ಯಾವ್ಯಾವ ಜಿಲ್ಲೆಗೆ ಅಲರ್ಟ್ ಇದೆ ಸರ್ ಮಳೆ ಆಗುವಂಥದ್ದು? ಮುಖ್ಯವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ
ಜಾಸ್ತಿ ಮಳೆ ಆಗೋ ಸಾಧ್ಯತೆಗಳದಾವೆ. ಅದು ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೂಡ ಸ್ವಲ್ಪ ಮಳೆ ಹೆಚ್ಚಿಗೆ ಆಗ್ಬೋದು. ಎಸ್ ಸರ್. ಸರ್, ಈಗ ಮಳೆ ವಾತಾವರಣದಲ್ಲಿ ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಜನ ಉಷ್ಣಾಂಶ ಜಾಸ್ತಿ ಆಗ್ತು ಅಂತಾರೆ. ಈಗ ಮಳೆಗಾಲ ಸಡನ್ನಾಗಿ ಬಂತು ಅಂದರೆ ಏನಾಗುತ್ತೆ ಸರ್? ಯಾವ ಥರ ವಾತಾವರಣ ಯಾಕೆ ಬದಲಾಗುತ್ತೆ? ವಾತಾವರಣ ಯಾಕೆ ಬದಲಿ ಆಗುತ್ತೆ ಅಂದ್ರೆ ಮನ್ಸೂನ್ ಟೈಮ್ದಲ್ಲಿ ಇದು ಗಾಳಿಯ ದಿಕ್ಕು ನೈಋತ್ಯ ದಿಕ್ಕಿನಿಂದ ಬರ್ತೈತಿ. ಈ ನೈಋತ್ಯ ದಿಕ್ಕಿನಿಂದ ಬರ್ಬೇಕಾಗಿತ್ತಂದ್ರೆ ಇದು ಸಾಕಷ್ಟು ತೇವಾಂಶವನ್ನು ತರ್ತೈತಿ. ಇದರಿಂದ ಉಷ್ಣಾಂಶವನ್ನು ಕೂಡ ಕಡಿಮೆ ಆಗುತ್ತೆ. ಮತ್ತು ಈಗ ಏನಿರ್ತೈತೆ ಅಂದ್ರೆ ಉತ್ತರದಿಂದ ಗಾಳಿ ಬೀಸ್ತಿರ್ತೈತಿ ಕೆಲವೊಮ್ಮೆ. ಅದು ಏನು ಮಾಡ್ತಾ ಹೆಚ್ಚು ಬಿಸಿ ಗಾಳಿಯನ್ನು ತರ್ತೈತಿ. ಹಿಂಗಾಗಿ ಈಗ ಬಿಸಿಲು ಜಾಸ್ತಿ ಇರ್ತೈತಿ. ಇದು ಮನ್ಸೂನ್ ಸೆಟ್ ಆದಗಳನ್ನ ಈ ಗಾಳಿಯ ದಿಕ್ಕು ಪೂರಾ ಬದಲಿ ಆಗಿಬಿಡ್ತೈತಿ. ಸರ್, ಎಲ್ ನೀನೋ ಅನ್ನೋ ಪ್ರಭಾವದಿಂದ ಕರ್ನಾಟಕದಲ್ಲೂ ಕೂಡ ರಾಜ್ಯ ಮಳೆಗಾಲದ ವಾತಾವರಣ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಈ ಎಲ್ ನೀನೋ ಅಂದರೆ ಏನು ಸರ್? ಎಲ್ ನೀನೋ ಅಂದ್ರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ಉಷ್ಣಾಂಶ ಅಸಹಜವಾಗಿ ಏರಿಕೆ ಆಗೋದಕ್ಕೆ ನಾವು ಎಲ್ ನೀನೋ ಅಂತ ಕರಿತೀವಿ ನಾವು. ಈ ಎಲ್ ನೀನೋ ಆಗೋದರಿಂದ ನಮ್ಮ ದೇಶಕ್ಕೆ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗ್ತೈತಿ. ಈ ವರ್ಷ ಜುಲೈ ನಂತರ ಎಲ್ ನೀನೋ ಬರೋ ಸಾಧ್ಯತೆಗಳದಾವು. ಈ ಎಲ್ ನೀನೋ ಬಂದಾಗ ಇವು ಟ್ರೇಡ್ ವಿಂಡ್ಸ್ ವೀಕ್ ಆಕ್ಕಾವು. ಅಂದ್ರೆ ಲೋ ಪ್ರೆಷರ್ ಸಿಸ್ಟಮ್ ಪೆಸಿಫಿಕ್ ಮಹಾಸಾಗರದಿಂದ ಬಂಗಾಳ ಉಪಸಾಗರ ಕಡೆ ಅಷ್ಟೊಂದು ಬರೋಲ್ಲ. ಇದರಿಂದ ನಮಗೆ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಎಸ್ ಸರ್. ಮುಂಗಾರು ಮಳೆ ಹಾಗೆ ಮುಂದಿನ 3 ದಿನಗಳಲ್ಲಿ ಮಳೆ ವಾತಾವರಣ ಹೇಗಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ನೀಡಿದ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು.